ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿಯಲು ಆಧಾರವಾಗಿರುವ ಪುರಾತತ್ವ ಅಥವಾ ಪ್ರಾಕ್ತನ ಮೂಲಾಧಾರಗಳು, ಅದರಲ್ಲಿ ಶಾಸನಗಳು. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ, ಎಪಿಗ್ರಫಿ ಅಥವಾ ಇನ್ಸ್ಕ್ರಿಪ್ಷನ್ಸ್ ಎನ್ನಲಾಗುತ್ತದೆ. ಪುರಾತನ ಭಾರತದ ರಾಜಕೀಯ ಇತಿಹಾಸದ ನಮ್ಮ ಎಲ್ಲ ಜ್ಞಾನವು ಸಂಪೂರ್ಣವಾಗಿ ಶಾಸನಗಳ ತಾಳ್ಮೆಯ ಅವಲೋಕನದಿಂದ ಬಂದುದಾಗಿದೆ ಎಂದು ಅಭಿಪ್ರಾಯಪಟ್ಟವರು ಡಾಕ್ಟರ್ ಫ್ಲೀಟ್. ಸಿಂಧೂ ನಾಗರಿಕತೆಯ ಮುದ್ರಿಕೆಗಳ ಮೇಲಿರುವ ಲಿಪಿಯನ್ನು ಸಂಪೂರ್ಣವಾಗಿ ಇನ್ನೂ ಓದಲಾಗಿಲ್ಲವಾದ್ದರಿಂದ ಅಶೋಕನ ಶಾಸನಗಳನ್ನು ಪ್ರಾಚೀನವಾದುದೆಂದು ಪರಿಗಣಿಸಲಾಗಿದೆ. ಭಾರತದಲ್ಲಿ ಈವರೆಗೆ 75,000ಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿದ್ದು, ಇವು ಸಂಸ್ಕೃತ, ಪ್ರಾಕೃತ, ಪಾಲಿ, ತಮಿಳು, ತೆಲುಗು, ಕನ್ನಡ ಇತ್ಯಾದಿ ಭಾರತೀಯ ಭಾಷೆಗಳಲ್ಲಿವೆ. ಅಶೋಕನ ಸ್ತಂಭ ಮತ್ತು ಶಿಲಾಶಾಸನಗಳು ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿದೆ. ಒಡಿಸ್ಸಾದ ಹಾತಿಗುಪ್ಪಾದಲ್ಲಿರುವ ಕಾರವೇಲ ರಾಜನ ಶಿಲಾಶಾಸನವು ಕಾರವೇಲನ ದಿಗ್ವಿಜಯಗಳ ಕುರಿತು ಮಾಹಿತಿ ನೀಡುತ್ತದೆ. ಹರಿಸೇನ ರಚಿಸಿರುವ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ, ಕಾಕುತ್ಸವರ್ಮನ ಹಲ್ಮಿಡಿ ಶಾಸನಗಳು ಕರ್ನಾಟಕ ಇತಿಹಾಸದಲ್ಲೇ ತಮ್ಮದೇ ಆದ ಮಹತ್ವವನ್ನು ಹೊಂದಿವೆ. ಶಕರ ಅರಸ ರುದ್ರದಾಮನ ಗಿರ್ನಾರ್ ಅಥವಾ ಜುನಾಗಢ್ ಶಾಸನ, ಗುಪ್ತ ರಾಜ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಶಾತವಾಹನರ ದೊರೆ ಗೌತಮೀಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀಯ ನಾಸಿಕ್ ಶಾಸನಗಳು ಭಾರತದ ಇತಿಹಾಸದ ಶಾಸನಾಧಾರಗಳಾಗಿವೆ.